ಈಗ ನೀವು ನೋಡಿದ್ರಿ ಸಚಿವಾಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇದೆ, ಅವ್ರ ಪಟ್ಟು ಕೂಡ ಜಾಸ್ತಿ ಇದೆ. ಅಂದರೆ ಶಾಸಕರ ಪಟ್ಟು ಒಂದು ಕಡೆ ಆದರೆ ಹಾಲಿ ಸಚಿವರ ಪಟ್ಟು ಕಥೆನೇ ಮತ್ತೊಂದು ಕಡೆ ಇದೆ. ಏನದು ಬನ್ನಿ ನೋಡೋಣ. ದಿಢೀರ್ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಭೇಟಿ ಮಾಡಿದ್ದಾರೆ. ಆ ಇಬ್ಬರು ಸಚಿವರು ಯಾರಪ್ಪ ಸಚಿವರು? ಖಾತೆ ಬದಲಾವಣೆಗೆ ಪಟ್ಟು ಹಿಡಿದ್ರ ಇಬ್ಬರು ಸಚಿವರು ಅಥವಾ ಇಲಾಖಾ ಕೆಲಸಕ್ಕಾಗಿ ಮುಖ್ಯಮಂತ್ರಿ ಭೇಟಿ ಮಾಡಿದ್ರ ಅವರು? ಸಿಎಂ ಜೊತೆ ಕೆ.ಎಚ್. ಮುನಿಯಪ್ಪ ಮತ್ತು ರಾಮಲಿಂಗಾರೆಡ್ಡಿ ಸಭೆ ನಡೆಸ್ತಾ ಇದ್ದಾರಂತೆ. ತೀವ್ರ ಕುತೂಹಲ ಕೆರಳಿಸಿದೆ ರಾಮಲಿಂಗಾರೆಡ್ಡಿ ಮತ್ತು ಮುನಿಯಪ್ಪ ಅವರ ನಡೆ. ಈಗಾಗಲೇ ನನ್ನ ಕಲೀಗ್ ಜೀವನ್ ಕೂಡ ಈ ಬಗ್ಗೆ ಮಾಹಿತಿ ನೀಡ್ತಾ ಇದ್ರು. ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ. ಮುಖ್ಯಮಂತ್ರಿ ದೆಹಲಿಗೆ ಹೊರಡುವ ಮೊದಲು ತಮ್ಮ ತಮ್ಮ ಅನುಭವಗಳನ್ನು ಇಲ್ಲಿ ಶೇರ್ ಮಾಡ್ತಾ ಇದ್ದಾರಾ? ಯಾಕೆ ಬಂದರು ಈ ಸಚಿವರು ಅನ್ನೋದು ಪ್ರಶ್ನೆಯಾಗಿದೆ. ಕಾಂಗ್ರೆಸ್ ಪಡಸಾಲೆಯಲ್ಲಿ ಭಾರೀ ಚರ್ಚೆಗೆ ಈ ಒಂದು ಘಟನೆ ಕೂಡ ಗ್ರಾಸವಾಗಿದೆ. ಹಿರಿಯ ಮಂತ್ರಿ ಕೆ.ಎಚ್. ಮುನಿಯಪ್ಪ ಅವರಿಗೆ ಆಹಾರ ಖಾತೆ ಬೇಕಿಲ್ವಂತೆ, ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಖಾತೆ ಮೇಲೆ ಇಷ್ಟ ಇಲ್ವಂತೆ, ಆದ್ದರಿಂದ ಖಾತೆ ಬದಲಾವಣೆ ಮಾಡಿ ಅಂತ ಕೇಳಿದ್ರು ಆ ಸಚಿವರು ಅನ್ನುವ ಪ್ರಶ್ನೆ ಈಗ ಗರಿಗೆದರ್ತಾ ಇದ್ದಾವೆ. ಇವರು ಯಾವ ಮಾತನ್ನು ನಂಬೋಣ ರೀ ನಾವು ಅನ್ನೋದು ಜನಸಾಮಾನ್ಯರ ಪ್ರಶ್ನೆ, ಅಥವಾ ಈ ಸುದ್ದಿಯನ್ನು ಗಮನಿಸ್ತಾ ಇದ್ದವರಿಗೆ, ಗಮನಿಸಿದ್ದವರಿಗೆ ಒಂದು ರೀತಿಯಾದಂಥ ಪ್ರಶ್ನೆ ಬಂದೇ ಬರುತ್ತೆ. ಏನು ಪ್ರಶ್ನೆ? ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಪ್ರಹಸನವನ್ನು ನೋಡಿದ್ದೀವಿ. ಎಸ್, ರಾಮಲಿಂಗಾರೆಡ್ಡಿ ಅವರೇ ಮಾತನಾಡ್ತಾ ಇದ್ದಾರೆ, ಬನ್ನಿ ಗಮನಿಸೋಣ. ಅಥವಾ ಅಧಿಕಾರಿಗಳಾಗಿರ್ಬೋದು ಅಥವಾ ರಾಜಕಾರಣಿಗಳಿರ್ಬೋದು, ಎಲ್ರಿಗೂ ಅವಕಾಶ ಸಿಗುತ್ತಲ್ಲ, ಆದರೆ ಒಳ್ಳೇದೇ ಅಲ್ವಾ? ರಾಜ್ಯದ ಜಲಾಶಯಗಳಿಂದ ರೈತರ ಬೆಳೆಗಳಿಗೆ ನೀರು ಬಿಡಬೇಕು, ಎಸ್ಪೆಷಲಿ KRS ಡ್ಯಾಮ್ನಿಂದ ರೈತರ ಬೆಳೆಗೆ ನೀರು ಬಿಡಬೇಕು ಒತ್ತಾಯ ಇದೆ ಸರ್. ರೈತರೆಲ್ಲ ಒತ್ತಾಯ ಮಾಡ್ತಾ ಇದ್ದಾರೆ. ಒಂದು 2 ದಿನ ಏನು ಇದ್ರ ಬಗ್ಗೆ ಏನು ಹೇಳೋದಿಲ್ಲ, ಆಮೇಲೆ ಮಾತಾಡ್ತೀನಿ. ಮಾಡಿದ್ದಾರೆ ಸರ್, ನೋಡಿರ್ಬೇಕು. ಏನಂತ? ಅದೇ ರೈತರ ಬೆಳೆಗಳಿಗೆ ನೀರು ಕೊಡದೇ ಇರೋದು ಯಾವ ಸರ್ಕಾರ? ಇಲ್ಲಿ ಅವ್ರು ಮಾತಾಡ್ತಾರೆ. ಈಗ ರೈತರು ತಮ್ಮ ಹಾಲಿನ ಪ್ರೋತ್ಸಾಹ ಧನ ಇನ್ನೂ ಕೊಡ್ತಾ ಇಲ್ಲ ಸರ್ಕಾರ ಅಂತ ಎಲ್ಲ ಒತ್ತಾಯ ಮಾಡಿ ಹೋರಾಟ ಮಾಡ್ತಾ ಇದ್ದಾರೆ ಸರ್. ನನಗೆ ಮಾಹಿತಿ ಇಲ್ಲ, ನಮ್ಮ ಇಲಾಖೆ ಅಲ್ಲ, ಮಾಹಿತಿ. ಕ್ಯಾಬಿನೆಟ್ ಏನಾಗ್ಬೋದು ಸರ್ ಈಗ? ಸರ್ ಯಾವಾಗ ಹೋಗ್ತಾರೆ ಸರ್? ಸಿಎಂ ಯಾವಾಗ ಡೆಲ್ಲಿಗೆ ಹೋಗ್ಬೋದು ಸರ್? ಡೆಲ್ಲಿಗೆ 1 or 2 ಡೇಸಲ್ಲಿ ಹೋಗ್ತಾರೆ. ಮುಂದಿನ ತಿಂಗಳು 6ನೇ ತಾರೀಕು ಅಸೆಂಬ್ಲಿ ಇರುತ್ತೆ. ಅದರಿಂದ ಒಂದು 10-15 ದಿನ ಮುಂಚೆನೇ ಕ್ಯಾಬಿನೆಟ್ ಆಗ್ಬೋದು ಸರ್. ಈ ಬಾರಿ 4 ರಿಂದ 5 ದಿನ ಮಾತ್ರ ಅಧಿವೇಶನ ನಡೆಯುತ್ತೆ ಅನ್ನುವಂಥ ಚರ್ಚೆ ಕೂಡ ನಡೀತಾ ಇದೆ. ಮಾಹಿತಿ ಇಲ್ಲ. ಒಟ್ಟಲ್ಲಿ ಆಗಸ್ಟ್ 6ರಿಂದ ಸೆಷನ್ ಇರುತ್ತೆ. ಎಷ್ಟು ದಿನ ನಡೆಯಬಹುದು ಸರ್? ಗೊತ್ತಿಲ್ಲ. ಅದು ಮುಖ್ಯಮಂತ್ರಿಗಳಿಗೆ ನಾವು ಯಾವತ್ತು ಕರೀಬೇಕು ಮತ್ತು ಎಷ್ಟು ಜನ ಇರಬೇಕು ಅನ್ನೋದನ್ನು ಮುಖ್ಯಮಂತ್ರಿಗಳ ವಿವೇಚನೆಗೆ ನಾವು ಬಿಟ್ಟಿದ್ವಿ. ಇದು ಅವರು ತೀರ್ಮಾನ ಮಾಡಬೇಕು. ಆಷಾಢದ ಆತಂಕ ಏನು ಇಲ್ವಾ ಸರ್? ಆಷಾಢದಲ್ಲಿ ಈಗ ಇವರೊಬ್ಬ ಓಕೆ, ಇವರು ಸದ್ಯಕ್ಕೆ ಜಲಸಂಪನ್ಮೂಲ ಸಚಿವರು. ನಾವೀಗ ಸದ್ಯಕ್ಕೆ ಅಂತ ಹೇಳಬೇಕಾಗಿದೆ ಎಲ್ಲದಕ್ಕೂ. ಸದ್ಯಕ್ಕೆ ಇವರು ಮುಖ್ಯಮಂತ್ರಿ, ಸದ್ಯಕ್ಕೆ ಈ ಕ್ಷೇತ್ರದ ಶಾಸಕರು. ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ದಿಸ್ ಇಸ್ ದ ಮಿನಿಸ್ಟರ್ ಫಾರ್ ದಿಸ್ ಡಿಪಾರ್ಟ್ಮೆಂಟ್. ಈ ಇಲಾಖೆಗೆ, ಈ ಖಾತೆಗೆ ಸದ್ಯಕ್ಕೆ ಇವರು ಅಂಥ ಒಂದು ಪ್ರಸಂಗದಲ್ಲಿ ನಾವಿದ್ದೀವಿ ರೀ. ಇದು ಆಶ್ಚರ್ಯ, ತಮಾಷೆ, ಬೇಜಾರು ಎಲ್ಲವೂ ಕೂಡ ಆಗುತ್ತೆ. ನಿಮ್ಗೆ ಯಾವುದೋ ಒಂದು ಖಾತೆ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಆ ಖಾತೆಯನ್ನು ನೀವು ಹೇಗೆ ನಿಭಾಯಿಸಬೇಕು, ಅಥವಾ ಏನಾದರೂ ಚಾಲೆಂಜಸ್ ಇದ್ದಾವ? ಅದೇನಿಲ್ಲ. ಆ ಖಾತೆ ಕೊಡಲಿಕ್ಕಿಂತ ಮುಂಚಿತವಾಗಿ ನಿಮ್ಮದು ಖಾತೆ ಶುರುವಾಗಿರುತ್ತೆ. ತದನಂತರ ನನಗೆ ಆಯಿತು ನಾನೇನು ಮಾತಾಡಲ್ಲ ಅಂತಲೂ ಹೇಳಿರ್ತೀರ. ಆಮೇಲೆ ಈಗೇನಾದರೂ ಮಾಧ್ಯಮದವರು ಪ್ರಶ್ನೆ ಕೇಳಿದಾಗ ಏನು ಹೇಳ್ತೀರಿ? ಅದನ್ನು ಆಮೇಲೆ ಮಾತಾಡೋಣ, ಇಮೇಲ್ ಮಾತಾಡೋಣ ಅಂತ ಹೇಳ್ತೀರಿ. ಇಸ್ ಇಟ್ ಫೇರ್ ಅನ್ನೋದು ಜನಸಾಮಾನ್ಯರ ಪ್ರಶ್ನೆ ಕಣ್ರಿ. ನಿಮಗೆಲ್ಲ ಜೋರು ಮಾಡಿ ಕೇಳಬೇಕಾ, ನಿಧಾನವಾಗಿ ಕೇಳಬೇಕಾ, ಅಥವಾ ಮನುಷ್ಯರಾದವ್ರಿಗೆ ಜೋರು ಮಾಡಿ ಕೇಳೋ ಅವಶ್ಯಕತೆ ಇಲ್ಲ. ಆರಾಮಾಗಿ ನಾವು ಇಷ್ಟು ಹೇಳ್ತಾ ಇದ್ದರೆ ಅರ್ಥ ಆಗುತ್ತೆ. ದಿಸ್ ಇಸ್ ದ ಪಾಯಿಂಟ್. ಆದ್ದರಿಂದ ಈಗ ಅವರು ಯಾವ ಕಾರಣಕ್ಕೆ ಖಾತೆ ಬದಲಾವಣೆ ಮಾಡಿ ಅಂತಾರೋ ಏನು ಕತೆ? ಈಗ ಕೆಲವೊಬ್ರು ಹೇಳ್ತಾರೆ ನಾವೇನು ಚರ್ಚೆ ಮಾಡ್ತೀವಿ ಎಲ್ಲ ಮಾಧ್ಯಮದ ಮುಂದೆ ಹೇಳೋಕ್ಕಾಗತ್ತಾ ಅನ್ನೋರು ಇದ್ದಾರೆ. ದಿಸ್ ಆರ್ ಆಲ್ ದ ಪಾಯಿಂಟ್ಸ್ ಟು ಬಿ ಡಿಸ್ಕಸ್ಡ್. ಹಾಗಾಗಿ ಒಂದು ಪಾರದರ್ಶಕ ಆಡಳಿತ ಬೇಕು ಅಂತ ಜನ ಬಯಸೋದು. ಹೀಗಾಗಿ ಜನ ಫೆಡಪ್ ಆಗಿದ್ದಾರೆ ಅನ್ನೋದು ಇದೇ ಕಾರಣಕ್ಕೆ. ಏನು ರೀ, ಒಂದು ಸಂಪುಟ ಪುನಾರಚನೆ ಮಾಡೋಕ್ಕೆ ಅವ್ರಿಗೆ ಇಷ್ಟೊಂದು ಚಾಲೆಂಜಸ್ ಇದೆ ಅಂತ ಹೇಳಿದರೆ
ಪಾಪ ಅವ್ರವ್ರಿಗೆ ಏನೇನು ಸಮಸ್ಯೆ ನಮಗೆ ಗೊತ್ತಿಲ್ಲ ಅಂತ ಅಂದ್ಕೊಳ್ಳೋಣ. ಯಾಕಂದರೆ ಅಂಥ ಸಿಸ್ಟಮಲ್ಲಿ ನಾವು ಇದ್ದೀವಿ, ಅದನ್ನು ಒಪ್ಕೊಳ್ಬೇಕಾಗಿದೆ. ಓಕೆ, ಪಾಪ ಅಂತ ಹೇಳಿದ್ದು ಸರ್ಕಾಸ್ಟಿಕ್ ಆಗಿ, ವ್ಯಂಗ್ಯವಾಗಿ ಹೇಳಿದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ. ಈಗ ರಾಮಲಿಂಗಾರೆಡ್ಡಿ ಅವರು ಮಾತನಾಡಿದ್ರಲ್ಲ, ಅದೇ ಸ್ಥಳದಲ್ಲೇ ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಜೀವನ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ. ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಜೀವನ್, ಏನು ಸಮಾಚಾರ? ರಾಮಲಿಂಗಾರೆಡ್ಡಿ ಅವರು ಈ ಮುಂಚೆ ಹೇಳಿದರು ನಾನೇನು ಮಾತಾಡಲ್ಲ ಅಂತ ಹೇಳಿದರು. ಅಂದರೆ ಕೊಟ್ಟ ಇಲಾಖೆಯನ್ನು ನಿಭಾಯಿಸ್ತೀನಿ ಅನ್ನೋ ಮಾತನ್ನು ಹೇಳಿದರು. ಅದಕ್ಕಿಂತ ಮುಂಚಿತವಾಗಿ ರಾಜೀನಾಮೆ ಪ್ರಹಸನ ಆಗಿದ್ದನ್ನು ಕೂಡ ನಾವು ಗಮನಿಸಿದ್ದೀವಿ. ಈಗ ಏನು ನಡೀತಾ ಇದೆ? ಕುಡ್ ಯು ಗೆಟ್ ಮಿ ದ ಕ್ಲಾರಿಟಿ? ರಾಘವ್ ಸೂರ್ಯ, ಈ ಒಂದು ವಿಚಾರದಲ್ಲಿ ಏನು ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರಾಗಿರ್ಬೋದು, ಇನ್ನು ಮುನಿಯಪ್ಪ ಆಗಿರ್ಬೋದು, ಏನು ಈ ಹಿಂದೆ ಸಾಕಷ್ಟು ಅಂದರೆ ಅವರಿಗೆ ಸಿಕ್ಕಂತಹ ಖಾತೆ ವಿಚಾರದ ಬಗ್ಗೆ ಒಂದು ಅಸಮಾಧಾನವನ್ನು ಅವರು ಹಾಕಿರ್ತಾರೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ಮೊದಲ ಹಂತದಲ್ಲಿ ಆದಂತಹ ಸಂದರ್ಭದಲ್ಲಿ 13 ಜನ ಸಚಿವರು ಅವರ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಅವರ ಖಾತೆ ವಿಚಾರವಾಗಿ ಅಸಮಾಧಾನ. ಈಗ ಇದ್ರ ಜೊತೆಗೆ ಏನು ರಾಮಲಿಂಗಾರೆಡ್ಡಿ ಅವರಾಗಿರ್ಬೋದು, ಮುನಿಯಪ್ಪ ಆಗಿರ್ಬೋದು, ಕೃಷ್ಣ ಬೈರೇಗೌಡರು ಕೂಡ ಅವರ ಖಾತೆ ವಿಚಾರವಾಗಿ ಅಸಮಾಧಾನ ವ್ಯಕ್ತಪಡಿಸಿರ್ತಾರೆ. ಯಾಕಂದರೆ ನಮಗೆ ಈ ಖಾತೆ ಬೇಡ. ಇನ್ನು ಕೃಷ್ಣ ಬೈರೇಗೌಡರು ಕೂಡ ಏನು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದಂತಹ ಸಂದರ್ಭದಲ್ಲಿ BDA ಹಾಗೂ BMRDAನ ಕೈ ಬಿಟ್ಟಿರುವಂಥ ಸಂದರ್ಭದಲ್ಲಿ ಅವರು ಕೂಡ ಸಾಕಷ್ಟು ಅಸಮಾಧಾನವನ್ನು ಹೇಳ್ತಾರೆ. ಕೊಡೋದಾದರೆ ಪೂರ್ಣ ಪ್ರಮಾಣವಾಗಿ ನನಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಸ್ಥಾನವನ್ನು ಕೊಡಿ ಅನ್ನೋ ಒಂದು ನಿಟ್ಟಿನಲ್ಲಿ ದೆಹಲಿ ಮಟ್ಟದಲ್ಲೂ ಕೂಡ ಚರ್ಚೆ ಮಾಡಿರ್ತಾರೆ. ಇನ್ನು ರಾಮಲಿಂಗಾರೆಡ್ಡಿ ಅವರು ಏಕಾಏಕಿ ರಾಜೀನಾಮೆ ಕೊಡಲಿಕ್ಕೆ ಹೊರಟಿರ್ತಾರೆ. ಯಾಕಂದರೆ ಅವರಿಗೆ ಜಲಸಂಪನ್ಮೂಲ ಸಚಿವರಾಗಿ ಕೊಟ್ಟಿರೋಂಥ ಖಾತೆ ನನಗೆ ಬೇಕಾಗಿಲ್ಲ, ಈ ಒಂದು ಸಚಿವ ಸ್ಥಾನ ನನ್ನನ್ನು ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಾನು ಕೆಲಸ ಮಾಡಲ್ಲ ಅನ್ನೋ ನಿಟ್ಟಿನಲ್ಲಿ ಅವರು ಕೂಡ ಒಂದು ರಾಜೀನಾಮೆಗೆ ಕೊಡಲಿಕ್ಕೆ ಮುಂದಾಗಿರ್ತಾರೆ. ಒಂದು ದಿನ ಯಾರ ಕೈಗೂ ಸಿಗದೇನೆ ಒಂದು ಕಣ್ಮರೆ ಆಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆಗಳು ನಡೆದು ಆಮೇಲೆ ಅವರನ್ನು ಮನವೊಲಿಸುವ ಕಾರ್ಯವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡಿರುವಂಥದ್ದು. ಅದಾದ ಮೇಲೆ ಇನ್ನೂ ಸಾಕಷ್ಟು ಅಂದರೆ ಏನಾದರೂ ವಿಸ್ತರಣೆ ಸಂದರ್ಭದಲ್ಲಿ ಅಂದರೆ ಇನ್ನೂ 13 ಜನ ಸಚಿವರು ಇರ್ತಾರೆ. ಆ ಒಂದು ಪೂರ್ಣ ಪ್ರಮಾಣದ ವಿಸ್ತರಣೆ ಸಮಯದಲ್ಲಿ ಏನಾದರೂ ಖಾತೆ ಬದಲಾವಣೆ ಬಗ್ಗೆ ಏನಾದರೂ ಮಾಹಿತಿಯನ್ನು ಕೊಟ್ಟಿದ್ರಾ ಅನ್ನೋ ಒಂದು ನಿಟ್ಟಿನ ಕುತೂಹಲಗಳು ಇಲ್ಲೂ ಕೂಡ ಕಾಣ್ತಿರುವಂಥದ್ದು. ಅದೇ ನಿಟ್ಟಿನಲ್ಲಿ ಈಗ ಸಂಪುಟ ವಿಸ್ತರಣೆ ಟೈಮ್ನಲ್ಲಿ ಈಗ ರಾಮಲಿಂಗಾರೆಡ್ಡಿ ಆಗಿರ್ಬೋದು, ಮುನಿಯಪ್ಪ ಆಗಿರ್ಬೋದು ಇವಾಗ ಭೇಟಿ ಮಾಡಿರುವಂಥದ್ದು. ಯಾಕಂದರೆ ರಾಹುಲ್ ಮೊದಲೇ ಹೇಳಿದ ಹಾಗೆ ಈ ಹಿಂದೇನು ಕೂಡ ಹೇಳಿದ ಹಾಗೆ ರಾಹುಲ್ ಗಾಂಧಿ ಅವರು ನಿನ್ನೆ ದೆಹಲಿಗೆ ಬಂದಿರುವಂಥದ್ದು ವಿದೇಶ ಪ್ರವಾಸದಿಂದ. ಆ ಒಂದು ನಿಟ್ಟಿನಲ್ಲಿ ಹೈಕಮಾಂಡ್ ಭೇಟಿಗೆ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗುತ್ತೆ ಅನ್ನೋ ವಿದೇಶದಿಂದ ಬಂದ್ಮೇಲೆ ಏನು ಮಾಡಬೇಕು ಮಾಡ್ತಾರೆ. ಆದರೆ ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ಈಗ ಮುನಿಯಪ್ಪ ಅವ್ರದ್ದು ಏನು ಮುನಿಸು? ಮುನಿಯಪ್ಪನವ್ರಿಗೆ ಕಳೆದ ಬಾರಿ ಕೂಡ ಆಹಾರ ಸಚಿವರಾಗಿರ್ತಾರೆ. ಒಂದು ನಿಟ್ಟಿನಲ್ಲಿ ಈಗಲೂ ಕೂಡ ಅದೇ ಖಾತೆ ಬೇರೆ ಒಂದು ಖಾತೆಯನ್ನು ಸಿಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥದ್ದು. ಇದೇ ರೀತಿ ಕಳೆದ ಬಾರಿ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಆಗಮಿಸ್ತಾರೆ. ಆ ಒಂದು ಟೈಮ್ನಲ್ಲೂ ಕೂಡ ಅವರ ಅಸಮಾಧಾನವನ್ನು ಹೊರ ಹಾಕಲಿಕ್ಕೆ ಮುಂದಾಗ್ತಾರೆ. ಆಗ ರಾಹುಲ್ ಗಾಂಧಿ ಅವರು ಕಟ್ಟುನಿಟ್ಟಾಗಿ ಅದೇ ಸಚಿವ ಸ್ಥಾನದಲ್ಲಿ ಮುಂದುವರಿಯಿರಿ ಅನ್ನೋ ಒಂದು ಸ್ಟ್ರಿಕ್ಟ್ ಆರ್ಡರನ್ನು ಕೂಡ ಮುನಿಯಪ್ಪನವ್ರಿಗೆ ಪಾಸ್ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಓಕೆ ಅಂತ ಅಲ್ಲಿ ಅವರ ಮುನಿಸು ಎಲ್ಲೋ ಒಂದು ಕಡೆ ಶಮನವಾಗಿ ಅವಲ್ಲಿ ಮುಂದುವರಿದಿರುವಂಥದ್ದು ಸದ್ಯ. ಆ ಒಂದು ವಿಚಾರವಾಗಿ ಈ ಒಂದು ಎಕ್ಸ್ಪೆನ್ಷನ್ ಟೈಮ್ನಲ್ಲಿ ಏನಾದರೂ ಅವರಿಗೆ ಖಾತೆ ಏನಾದರೂ ಬದಲಾವಣೆ ಸಿಗ್ಬೋದಾ ಅನ್ನೋ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾಗಿರುವಂಥದ್ದು. ರಾಘವ್ ಸೂರ್ಯ, ಗಾಡ್ ಇಟ್. ಥ್ಯಾಂಕ್ ಯು ಜೀವನ್. ಒಟ್ಟಿನಲ್ಲಿ ಖಾತೆ ಎಲ್ಲಿವರೆಗೂ ಮುಂದುವರಿಯುತ್ತೆ ಅನ್ನೋದು ಗೊತ್ತಿಲ್ಲ. ಇವರೆಲ್ಲ ಇನ್ನೂ ಆಮೇಲೆ ಏನು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾರೋ ಅನ್ನುವ ಪ್ರಶ್ನೆ ಕೂಡ ಜನರಿಗೆ ಇದ್ದೇ ಇರುತ್ತೆ. ಅವ್ರು ಮಾಡಲ್ಲ ಅಂತ ನಾವೇನು ಶರ ಬರಿತಾ ಇಲ್ಲ. ಅಂದರೆ ನಿಮ್ಮ ಈ ರಗಳೆಗಳನ್ನು ನೋಡಿದಾಗ, ನಿಮ್ಮ ಈ ಖ್ಯಾತೆಗಳನ್ನು ಗಮನಿಸಿದಾಗ ನಿಮ್ಮನ್ನು ಯಾಕ್ರಿ ನಾವು ನಂಬಬೇಕು? ನಿಮ್ಮನ್ನು ಯಾಕ್ರಿ ನಮ್ಮ ಜನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು? ಇಲ್ಲಿ ಹಿರಿತನ, ಆಯಾಯ ಭಾಷಾವಾರು, ಪ್ರಾಂತ್ಯವಾರು, ಸಮುದಾಯವಾರು ಇದನ್ನೇ ನೋಡ್ತಾ ಕೂತ್ಕೊಳ್ಳೋಣವ ನಾವು? ಯಾವ ಇಲಾಖೆಗೆ ಏನೆಲ್ಲ ಸವಾಲುಗಳಿರುತ್ತವೆ ಆ ಇಲಾಖೆಯಲ್ಲಿ, ಅದ್ರ ಬಗ್ಗೆ ಗಮನ ಹಾಕಬೇಕಾ? ನೀವು ಯಾವಾಗ ಅದ್ರ ಬಗ್ಗೆ ಚರ್ಚೆ ಮಾಡ್ತೀರಿ? ಅದರಲ್ಲೂ ಕೂಡ ನೀವು ಬಹಳಷ್ಟು ಅಧಿಕಾರವನ್ನು ಅನುಭವಿಸಿದವ್ರ. ವಿ ಶುಡ್ ನಾಟ್ ಯೂಸ್ ದಟ್ ವರ್ಡ್, ಬಟ್ ಅನ್ಫಾರ್ಚುನೇಟ್ಲಿ ಐ ಆಮ್ ಯೂಸಿಂಗ್ ದಟ್ ವರ್ಡ್. ಏನು ರೀ ಅಧಿಕಾರವನ್ನು ಅನುಭವಿಸೋದು ಅಂದರೆ? ಕೆಲವೊಬ್ರು ಹೇಳ್ತಿರ್ತಾರೆ ಸಚಿವಾಕಾಂಕ್ಷಿಗಳೆಲ್ಲ ಇಲ್ಲಿವರೆಗೂ ಅವರು ಸಚಿವ ಸ್ಥಾನವನ್ನು ಅನುಭವಿಸಿದ್ದಾರೆ ಅಂತ. ಏನು ಅನುಭವಿಸೋದು ಅಂದರೆ ಎಂಜಾಯ್ ಮಾಡಿದ್ದಾರೆ ಅಂತ. ನಿಜ, ಸೇವೆಯನ್ನು, ಕೆಲಸವನ್ನು ನೀವು ನಿಜಕ್ಕೂ ಕೂಡ ಜಾಯ್ಫುಲ್ಲಾಗಿ ವಿಲ್ಲಿಂಗ್ಲಿ ನೀವು ಮಾಡಿದರೆ
ಐ ಕ್ಯಾನ್ ಸಲ್ಯೂಟ್ ಯು, ನಿಮ್ಮನ್ನು ಅಭಿನಂದಿಸೋಣ, ಗೌರವಿಸೋಣ. ಅದು ನಿಮ್ಮ ಕೆಲಸ ಅನ್ನೋದನ್ನು ಮರೆತುಬಿಟ್ಟು, ಅದು ನಮ್ಮ ಆದ್ಯ ಕರ್ತವ್ಯ ಅನ್ನೋದನ್ನು ಮರೆತುಬಿಟ್ಟು ಏನೋ ದೊಡ್ಡದಾಗಿ ತ್ಯಾಗ ಮಾಡಿದ ಭಾವನೆಯಲ್ಲಿ ನೀವು ಪೋಸ್ ಕೊಡ್ತೀರಲ್ಲ, ದಿಸ್ ಈಸ್ ಟು ಬಿ ಹಿಟೆಡ್. ಇದನ್ನು ನಾವು ತಿರಸ್ಕರಿಸ್ತೀವಿ. ಏನದು ಒಂದು ಸರ್ಕಾರ ನೆಟ್ಟಿಗೆ ನಡೆಯೋಕ್ಕೆ ಎಷ್ಟೆಲ್ಲ ಅಡೆತಡೆಗಳಿದ್ದಾವೆ ನೋಡಿ. ನಿಮ್ಮ ಇಚ್ಛಾಶಕ್ತಿಯ ಇನ್ನು ಹೆಂಗಿರುತ್ತೆ, ಇನ್ನು ನೀವು ಅಧಿಕಾರ ವಹಿಸ್ಕೊಂಡ ನಂತರ ಇನ್ನು ಜನರ ಸಮಸ್ಯೆಗಳಿಗೆ ಹೆಂಗೆ ಸ್ಪಂದಿಸ್ತೀರಾ? ಗೋವಿಂದ ಗೋವಿಂದ.